ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಆಶ್ಚರ್ಯಕರ ಸುದ್ದಿಯನ್ನು ನಿಮಗಾಗಿ ನೀಡ್ತಾ ಇದ್ದೀನಿ. ತುಂಬ ಆಶ್ಚರ್ಯಕರ ಸುದ್ದಿ. ಇದು ನಿಮಗೆ ನಂಬಕ್ಕೂ ಸಾಧ್ಯವಿಲ್ಲ, ಆದರೂ ಕೂಡ ನೀವು ನಂಬಲೇಬೇಕು. ಇದು ಕಡ್ಡಾಯ ಮತ್ತು ಸರ್ಕಾರಿ ಆದೇಶ. ಹಾಗಾದರೆ ಆ ಸುದ್ದಿ ಯಾವುದು, ಯಾರಿಗಿದು ಅನ್ವಯ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಒಂದು ಸತಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಶೇಷ ವರದಿಯನ್ನು ಈಗಲೇ ಶೇರ್ ಮಾಡಿ. ಮಂಗಳವಾರ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರಜೆ ನೀಡುವ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಸೂಚನೆ ಪತ್ರದಲ್ಲಿ ಸೂಚಿಸಿರುವಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ನೋಂದಣಾ ಕಚೇರಿ ವ್ಯಾಪ್ತಿಯಲ್ಲಿನ ಉಪ ನೋಂದಣಾ ಕಚೇರಿಗಳು ಸದರಿ ಆಧಾರದ ಮೇಲೆ 2ನೇ ಶನಿವಾರ, 4ನೇ ಶನಿವಾರ ಮತ್ತು ಭಾನುವಾರಗಳ ದಿನಗಳಂದು ಕರ್ತವ್ಯ ನಿರ್ವಹಿಸುವ ಒಂದು ನೋಂದಣಾ ಉಪಕೇಂದ್ರಕ್ಕೆ ಮಂಗಳವಾರ ದಿನ ರಜೆ ಎಂದು ಘೋಷಣೆ ಮಾಡಿ ಆದೇಶ ಮಾಡಿರುತ್ತಾರೆ. ಈ ಕುರಿತು ಉಲ್ಲೇಖಿತ ಪತ್ರದಲ್ಲಿನ ಅಧಿಸೂಚನೆಯಲ್ಲಿ ಸೂಚಿಸಿರುವಂತೆ ರಾಜ್ಯದ ಎಲ್ಲ ಉಪ ನೋಂದಣಾ ಕಚೇರಿಗಳು ದಿನಾಂಕ 1/6/2025ರಿಂದ 28/12/2025 ಬರುವ 2ನೇ ಶನಿವಾರ, 4ನೇ ಶನಿವಾರ ಮತ್ತು ಭಾನುವಾರ ದಿನಗಳಂದು ಅನುಬಂಧದಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ. ಅದರಂತೆ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದೆ ಹಾಗೂ ನಿಗದಿಪಡಿಸಿದ ದಿನಾಂಕಗಳಂದು ಕರ್ತವ್ಯ ನಿರ್ವಹಿಸಿದ ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಕಾರ್ಯನಿರ್ವಹಿಸಿದ ರಜಾ ದಿನಗಳಲ್ಲಿ ತಕ್ಷಣ ಬರುವ ಮುಂದಿನ ಮಂಗಳವಾರ ದಿನವನ್ನು ರಜಾ ದಿನವೆಂದು ಘೋಷಿಸಿದೆ ಅಂತ ಆದೇಶ ಮಾಡಲಾಗಿದೆ. ಇನ್ನು ಮುಂದೆ 2ನೇ ಶನಿವಾರ ಹಾಗೂ 4ನೇ ಶನಿವಾರ ಕೂಡ, ಭಾನುವಾರ ಕೂಡ ರಜೆ ಇವರಿಗೆ ಇರುವುದಿಲ್ಲ. ಮಂಗಳವಾರ ಇವರಿಗೆ ರಜೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಏನಾದರೂ ಆಸ್ತಿ ನೋಂದಣಿ, ಮನೆ ನೋಂದಣಿ ಮಾಡೋದಾದರೆ ಭಾನುವಾರನೂ ಕೂಡ ನೀವು ಹೋಗಿ ಆಸ್ತಿ ನೋಂದಣಿಯನ್ನು ಮಾಡ್ಕೋಬಹುದು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಈ ವೇಳೆ ಬಗ್ಗೆ ನಿಮ್ಮ ಕಾಮೆಂಟನ್ನು ತಪ್ಪದೇ ಹಾಕಿ.